ನಮ್ಮದೇ ಸರ್ಕಾರ 295 ಕ್ಷೇತ್ರದಲ್ಲಿ ಗೆಲ್ತೇವೆ ಅಂತ ಖರ್ಗೆ ಭವಿಷ್ಯ. ಎಕ್ಸಿಟ್ ಪೋಲ್ ಮೇಲೆ ನಂಬಿಕೆ ಇಲ್ಲ ಎಂದ ಡಿಕೆ. ಎಸ್ಐಟಿ ಪ್ರಶ್ನೆಗೆ ಪ್ರಜ್ವಲ್ ಹಾರಿಕೆ ಉತ್ತರ. ವಿಚಾರಣೆಗೆ ಹಾಜರಾಗದ ಭವಾನಿಗೆ ಸರ್ಚಿಂಗ್. ಮೈಸೂರಿನ 5 ಕಡೆ ಹುಡುಕಾಟ. ನಾಗೇಂದ್ರರನ್ನ ಬಂಧಿಸಬೇಕು, ಸಿಬಿಐ ತನಿಖೆಗೆ ನೀಡಬೇಕು. ವಾಲ್ಮೀಕಿ ಹಗರಣವೇ ಬಿಜೆಪಿಗೆ ಅಸ್ತ್ರ, ಯಾರನ್ನೂ ರಕ್ಷಿಸಲ್ಲ ಎಂದ ಸಿದ್ದರಾಮಯ್ಯ. ನ್ಯೂಸ್ಗೆ ಸ್ವಾಗತ. ನಾನು ಶಮಂತ್ ರಸ್. ಪ್ರಜಾಪ್ರಭುತ್ವದ ಅತಿ ದೊಡ್ಡ ಮತ ಹಬ್ಬ ಮುಗಿದಿದೆ. ಈ ಬಾರಿ ಯಾರು ಅಧಿಕಾರದ ಪಟ್ಟಕ್ಕೇರ್ತಾರೆ, ಈ ಬಾರಿ ಚುನಾವಣೆ ಗೆಲ್ಲೋದು ಯಾರು, ಯಾರಿಗೆ ಎಷ್ಟು ಸ್ಥಾನ ಅಂತ ದೇಶದ ಪ್ರತಿ ಕ್ಷೇತ್ರದಲ್ಲೂ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ. ಇದೇ ಹೊತ್ತಲ್ಲಿ ಬಹುನಿರೀಕ್ಷಿತ ಮತದಾನೋತ್ತರ ಸಮೀಕ್ಷೆ ಕೂಡ ಹೊರಬಿದ್ದಿದೆ. ಈ ಬಾರಿನೂ ಬಿಜೆಪಿನೇ ಅಧಿಕಾರಕ್ಕೆ ಬರುತ್ತೆ, ಮೋದಿಗೆ ಮತದಾರ ಜೈ ಎಂದಿದ್ದಾನೆ ಅಂತ ಬಹುತೇಕ ಸಮೀಕ್ಷೆಗಳು ಭವಿಷ್ಯವನ್ನ ನುಡಿದಿವೆ. ಹಾಗಾದ್ರೆ ಅಖಾಡದಲ್ಲಿ ಇಂಡಿಯಾ ಮೈತ್ರಿಕೂಟದ ಫೈಟ್ ಕೊಟ್ಟಿದ್ಯಾ? ಜಿದ್ದಿನ ಕಣದಲ್ಲಿ ಗದ್ದುಗೆ ಏರೋದು ಯಾರು? ಈ ಬಗ್ಗೆ ಯಾವ್ಯಾವ ಸಮೀಕ್ಷೆಗಳು ಏನೇನ್ ರಿಪೋರ್ಟ್ ಕೊಟ್ಟಿದೆ, ಇಲ್ಲಿದೆ ನೋಡಿ ಕಂಪ್ಲೀಟ್ ಮಾಹಿತಿ. ಅಂತಿಂತ ಕದನವಲ್ಲ, ಕ್ಷಣ ಕ್ಷಣಕ್ಕಾಗಿದ್ದು ರೋಚಕತೆಯಿಂದ ಕೂಡಿದ್ದ ಮಹಾಕದನ. ಈ ಮಹಾಕಾಳಗ ಗೆಲ್ಲೋಕೆ ರಣಕಣದಲ್ಲಿ ಕಲಿಗಳು ಕಾದಾಡಿದ್ದು ಅಷ್ಟಿಷ್ಟಲ್ಲ. ಬಾಯ್ ಬಿಟ್ರೆ ಬೆಂಕಿ ಅಂತ ಮಾತು. ಮೋದಿ ಪ್ರಧಾನಿಯಾಗಲ್ಲ ಅಂತ ಇಂಡಿಯಾ ಕೂಟ, ಕಾಂಗ್ರೆಸ್ 40 ದಾಟಲ್ಲ ಅಂತ ಎನ್ಡಿಎ ಕೂಟ. ಅಬ್ಬಬ್ಬ, ಒಂದ ಎರಡ? ಜಮ್ಮು ಕಾಶ್ಮೀರದ ಆರ್ಟಿಕಲ್ 370 ಇಂದ ಹಿಡಿದು ಕನ್ಯಾಕುಮಾರಿಯಲ್ಲಿ ಮೋದಿ ಧ್ಯಾನ ಕೂತ ವಿಷಯವು ಅಖಾಡದಲ್ಲೇ ಅಸ್ತ್ರವಾಗಿತ್ತು. ಇಂಥ ರಣರೋಚಕ ಯುದ್ಧಕ್ಕೆ ಇವತ್ತು ತೆರೆ ಬಿದ್ದಿದೆ. ದೇಶದಾದ್ಯಂತ 7 ಹಂತದಲ್ಲಿ 543 ಕ್ಷೇತ್ರಗಳಿಗೆ ನಡೆದ ಮತಯುದ್ಧ ಅಂತ್ಯವಾಗಿದೆ. ಇಂಡಿಯಾ ಮೈತ್ರಿಕೂಟ ಎನ್ಡಿಎ ಮಿತ್ರ ಪಕ್ಷಗಳ ಜಿದ್ದಿನ ಕಾದಾಟಕ್ಕೆ ಮತದಾರ ತೀರ್ಪು ಬರೆದಿದ್ದು, ಮತಯಂತ್ರದಲ್ಲಿ 8,360 ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದೆ. ಇದೇ ಹೊತ್ತಲ್ಲಿ ಮತದಾನೋತ್ತರ ಸಮೀಕ್ಷೆ ಹೊರಬಿದ್ದಿದೆ. ಸೋಲೋ ಗೆಲುವಿನ ಲೆಕ್ಕಾಚಾರವನ್ನ ಮತ್ತಷ್ಟು ಹೆಚ್ಚಿಸಿದೆ. ಮತಯುದ್ಧ ಅಂತ್ಯ, ಹೊರಬಿತ್ತು ಎಕ್ಸಿಟ್ ಪೋಲ್. ಮತದಾನೋತ್ತರ ಸಮೀಕ್ಷೆಯಲ್ಲಿ ಯಾರಿಗೆ ಎಷ್ಟು ಸ್ಥಾನ, ಇಂಡಿಯಾ ಕೂಟಕ್ಕೆಷ್ಟು, ಮತದಾರನ ತೀರ್ಪು ಯಾರ ಕಡೆ? ವರ್ಷದಿಂದ ದೇಶದಲ್ಲಿ ಕೇಸರಿ ಸಾಮ್ರಾಜ್ಯವನ್ನೇ ಕಟ್ಟಿದ ಮೋದಿ ಮತ್ತೆ ಗದ್ದುಗೆ ಏರೋ ದೊಡ್ಡ ಮುನ್ಸೂಚನೆ ಸಿಕ್ಕಿದೆ. ಅಬ್ ಕಿ ಬಾರ್ 400 ಪಾರ್ ಎಂದಿದ್ದ ಬಿಜೆಪಿ ತನ್ನ ಗುರಿ ಮುಟ್ಟಲ್ಲ ಅಂತ ಅನೇಕ ಸಮೀಕ್ಷೆಗಳು ಹೇಳ್ತಿವೆ. ಆದ್ರೂ ಏಕ್ ಬಾರ್ ಔರ್ ಮೋದಿ ಸರ್ಕಾರ ಅಂತ ಬಹುತೇಕ ಸಮೀಕ್ಷೆಗಳು ಭವಿಷ್ಯ ನುಡಿಯುತ್ತಿವೆ. ಈ ಮೂಲಕ ಮೋದಿ ಹ್ಯಾಟ್ರಿಕ್ ಗೆಲುವು ನಿಚ್ಚಳ ಅಂತ ಮತದಾನೋತ್ತರ ಸರ್ವೆಗಳು ಅಂದಾಜಿಸಿವೆ. ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಮೋದಿಗೆ ಸ್ಪಷ್ಟ ಬಹುಮತ. ಮೋದಿಯನ್ನ ಕಟ್ಟಿಹಾಕಲು ಖರ್ಗೆ, ರಾಹುಲ್, ಸೋನಿಯಾ, ಅಖಿಲೇಶ್, ಕೇಜ್ರಿವಾಲ್, ಮಮತಾ ಬ್ಯಾನರ್ಜಿ ಸೇರಿದಂತೆ ದೇಶದ ಘಟಾನುಘಟಿ ನಾಯಕರು ಇಂಡಿಯಾ ಮೈತ್ರಿಕೂಟ ಸ್ಥಾಪಿಸಿ ತೊಡೆತಟ್ಟಿದ್ರು. ಈ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲೋಕೆ ನಾನಾ ಅಸ್ತ್ರ ಹೂಡಿದ ಮೋದಿ ಬೇಟೆಯಾಡಲು ಬಂದವರನ್ನೇ ಬೇಟೆಯಾಡಿದ್ದಾರೆ ಅನ್ನೋದು ಸಮೀಕ್ಷೆಯಿಂದ ಗೊತ್ತಾಗ್ತಿದೆ. ಯಾವೆಲ್ಲ ಸಮೀಕ್ಷೆಗಳು ಬಿಜೆಪಿಗೆ ಎಷ್ಟು ನಂಬರ್ ಕೊಟ್ಟಿವೆ, ಎನ್ಡಿಎಗೆ ಎಷ್ಟು ಸ್ಥಾನ ಸಿಕ್ಕಿದೆ, 400ರ ಗಡಿ ಮುಟ್ಟುತ್ತಾ ಇಂಡಿಯಾ ಮೈತ್ರಿಕೂಟ ಗೆಲ್ಲುತ್ತೆ ಅಂತ ಯಾವ ಸರ್ವೆ ಸಂಸ್ಥೆ ಹೇಳಿದೆ, ಎಲ್ಲವನ್ನೂ ಪಿನ್ ಟು ಪಿನ್ ತೋರಿಸ್ತೀವಿ ನೋಡಿ. TV9 ಪೋಲ್ ಸ್ಟ್ರಾಟ್ ಮತ್ತು ಪೀಪಲ್ಸ್ ಇನ್ಸೈಟ್ ನಡೆಸಿರೋ ಸಮೀಕ್ಷೆಯಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೇರಲಿದೆ ಅಂತ ಅಂದಾಜಿಸಲಾಗಿದೆ. TV9 ಪೋಲ್ ಸ್ಟ್ರಾಟ್ ಮತ್ತು
ಪೀಪಲ್ಸ್ ಇನ್ಸೈಟ್ ಸಮೀಕ್ಷೆ ಪ್ರಕಾರ ಬಿಜೆಪಿ 305 ಸ್ಥಾನ ಗೆಲ್ಲಲಿದೆ. ಎನ್ಡಿಎ ಮಿತ್ರ ಪಕ್ಷಗಳು 35 ಕ್ಷೇತ್ರದಲ್ಲಿ ಗೆಲ್ಲುವ ಮೂಲಕ ಎನ್ಡಿಎ ಒಟ್ಟು 340 ಕ್ಷೇತ್ರದಲ್ಲಿ ಜಯಬೇರಿ ಬಾರಿಸುವ ಸಾಧ್ಯತೆ ಇದೆ. ಹಾಗೆಯೇ ಕಾಂಗ್ರೆಸ್ ಕಳೆದ ಬಾರಿಗಿಂತ ಕೊಂಚ ಚೇತರಿಕೆ ಕಂಡುಕೊಳ್ಳುವ ಸಾಧ್ಯತೆ ಇದ್ದು ಈ ಬಾರಿ 65 ಸ್ಥಾನದಲ್ಲಿ ಗೆಲ್ಲುವ ಸಾಧ್ಯತೆ ಇದೆ. ಒಟ್ಟು ಇಂಡಿಯಾ ಮೈತ್ರಿಕೂಟ 167 ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಲಿದೆ ಅಂತ ಸಮೀಕ್ಷೆಯಿಂದ ಗೊತ್ತಾಗಿದೆ. ಇನ್ನು ಸರ್ವೆ ಸಂಸ್ಥೆ ಜನ್ ಕಿ ಬಾತ್ ಪ್ರಕಾರ ಎನ್ಡಿಎ ಬರೋಬ್ಬರಿ 377 ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆ. ಇಂಡಿಯಾ ಮೈತ್ರಿಕೂಟ 151 ಸ್ಥಾನಕ್ಕಷ್ಟೇ ತೃಪ್ತಿ ಪಟ್ಟುಕೊಳ್ಳಲಿದೆ ಅಂತ ಜನ್ ಕಿ ಬಾತ್ ಸಮೀಕ್ಷೆ ಹೇಳ್ತಿದೆ. ಇನ್ನು ರಿಪಬ್ಲಿಕ್ ಮತ್ತು ಪಿ ಮಾರ್ಕ್ ನಡೆಸಿದ ಸಮೀಕ್ಷೆಯು ಬಿಜೆಪಿಗೆ ಸ್ಪಷ್ಟ ಬಹುಮತ ಅಂತ ಹೇಳ್ತಿದೆ. ಎನ್ಡಿಎ ಮೈತ್ರಿಕೂಟ ಬರೋಬ್ಬರಿ 359 ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ರೆ ಇಂಡಿಯಾ ಮೈತ್ರಿಕೂಟ 154 ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳೋ ಸಾಧ್ಯತೆ ಇದೆ. ಮ್ಯಾಟ್ರೇಜ್ ನಡೆಸಿದ ಸಮೀಕ್ಷೆಯಲ್ಲಿ ಎನ್ಡಿಎ 353ರಿಂದ 368, ಇಂಡಿಯಾ ಕೂಟ 118ರಿಂದ 133 ಸ್ಥಾನದವರೆಗೆ ಗೆಲ್ಲುವ ಸಾಧ್ಯತೆ ಇದೆ. ಇನ್ನು ಎನ್ಡಿಟಿವಿ ಸಮೀಕ್ಷೆ ಪ್ರಕಾರ ಎನ್ಡಿಎ 365, ಇಂಡಿಯಾ 142 ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆ. ಹಾಗೆಯೇ ನ್ಯೂಸ್ ಎಕ್ಸ್ ಸರ್ವೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಬರೋಬ್ಬರಿ 371 ಸ್ಥಾನ ಗೆಲ್ಲುವ ನಿರೀಕ್ಷೆ ಇದ್ದು ಇಂಡಿಯಾ ಮೈತ್ರಿಕೂಟ 125 ಸ್ಥಾನಕ್ಕಷ್ಟೇ ತೃಪ್ತಿ ಪಟ್ಟುಕೊಳ್ಳುತ್ತೆ ಅಂತ ಅಂದಾಜಿಸಲಾಗಿದೆ. ಕರ್ನಾಟಕದಲ್ಲಿ ಕಳೆದ ಬಾರಿಗಿಂತ ಕುಸಿಯುತ್ತಾ ಬಿಜೆಪಿ ಸ್ಥಾನ. ಇನ್ನು ಕರ್ನಾಟಕದಲ್ಲಿ ಈ ಬಾರಿ ಗ್ಯಾರಂಟಿ ವರ್ಕೌಟ್ ಆಗೋ ಸಾಧ್ಯತೆ ಇದೆ. ಕಳೆದ ಬಾರಿಗಿಂತ ಬಿಜೆಪಿ ಕೆಲ ಸ್ಥಾನಗಳನ್ನು ಕಳೆದುಕೊಳ್ಳಲಿದೆ ಅಂತ ಅನೇಕ ಸಮೀಕ್ಷೆಗಳು ಹೇಳ್ತಿವೆ. TV9 ಪೋಲ್ ಸ್ಪ್ರಾಟ್ ಮತ್ತು ಪೀಪಲ್ಸ್ ಇನ್ಸೈಟ್ ನಡೆಸಿದ ಸಮೀಕ್ಷೆಯಲ್ಲಿ ಕರ್ನಾಟಕದ ಲೆಕ್ಕಾಚಾರ ಹೇಗಿದೆ ಅಂತ ನೋಡೋದಾದ್ರೆ TV9 ಪೋಲ್ ಸ್ಟಾಟ್ ಮತ್ತು ಪೀಪಲ್ಸ್ ಇನ್ಸೈಟ್ ಸಮೀಕ್ಷೆ ಪ್ರಕಾರ ಕರ್ನಾಟಕದ 28 ಕ್ಷೇತ್ರದಲ್ಲಿ ಬಿಜೆಪಿ ಈ ಬಾರಿ 5 ಸ್ಥಾನ ಕಳೆದುಕೊಳ್ಳೋ ಸಾಧ್ಯತೆ ಇದೆ. ಕಳೆದ ಬಾರಿ 25 ಸ್ಥಾನದಲ್ಲಿ ಜಯಬೇರಿ ಬಾರಿಸಿದ್ದ ಬಿಜೆಪಿ ಈ ಬಾರಿ 20 ಸ್ಥಾನ ಗೆಲ್ಲುತ್ತೆ ಅಂತ ಲೆಕ್ಕಾಚಾರ ಹಾಕಲಾಗಿದೆ. ಹಾಗೆಯೇ ಕಾಂಗ್ರೆಸ್ ತನ್ನ ಗ್ಯಾರಂಟಿ ಯೋಜನೆಗಳಿಂದ 7 ಸ್ಥಾನ ಹೆಚ್ಚಿಸಿಕೊಂಡು ಒಟ್ಟು 8 ಕ್ಷೇತ್ರದಲ್ಲಿ ವಿಜಯದ ಬಾವುಟ ಹಾರಿಸುವ ಸಾಧ್ಯತೆ ಇದೆ. ಇನ್ನುಳಿದಂತೆ TV9 ಪೋಲ್ ಸ್ಟಾಟ್ ಮತ್ತು ಪೀಪಲ್ಸ್ ಇನ್ಸೈಟ್ ಸಮೀಕ್ಷೆ ಪ್ರಕಾರ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಪಕ್ಷ ಎಷ್ಟು ಸ್ಥಾನ ಗೆಲ್ಲುತ್ತೆ ಅಂತ ನೋಡೋದಾದ್ರೆ ಮಧ್ಯಪ್ರದೇಶದಲ್ಲಿ 29 ಕ್ಷೇತ್ರಗಳನ್ನ ಬಿಜೆಪಿಯೇ ಗೆಲ್ಲಲಿದೆ. ಇಂಡಿಯಾ ಮೈತ್ರಿಕೂಟ 0 ಸುತ್ತಲಿದೆ ಅಂತ ಲೆಕ್ಕಾಚಾರ ಹಾಕಲಾಗಿದೆ. ಗುಜರಾತ್ನಲ್ಲೂ ಬಿಜೆಪಿಯೇ ಎಲ್ಲಾ ಕ್ಷೇತ್ರವನ್ನ ಕ್ಲೀನ್ ಸ್ವೀಪ್ ಮಾಡಲಿದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಭದ್ರಪಡಿಸಿಕೊಂಡ್ರೆ ಇಂಡಿಯಾ ಮೈತ್ರಿಕೂಟ 15 ಸ್ಥಾನ ಗೆಲ್ಲಲಿದೆ ಅಂತ ಸಮೀಕ್ಷೆಯಿಂದ ಗೊತ್ತಾಗಿದೆ. ಹಾಗೆಯೇ ಮಹಾರಾಷ್ಟ್ರದಲ್ಲಿರೋ 48 ಕ್ಷೇತ್ರಗಳ ಪೈಕಿ 22ರಲ್ಲಿ ಎನ್ಡಿಎ, ಇಂಡಿಯಾ ಮೈತ್ರಿಕೂಟ 25 ಕ್ಷೇತ್ರದಲ್ಲಿ ಗೆಲ್ಲೋ ಸಾಧ್ಯತೆ ಇದೆ. ಇನ್ನು ರಾಜಸ್ಥಾನದ 25 ಕ್ಷೇತ್ರದಲ್ಲಿ ಎನ್ಡಿಎ 19, ಇಂಡಿಯಾ 5 ಕ್ಷೇತ್ರ ಗೆಲ್ಲಲಿದೆ ಅಂತ ಅಂದಾಜಿಸಲಾಗಿದೆ. ಇನ್ನು ಪಶ್ಚಿಮ ಬಂಗಾಳದ 42 ಕ್ಷೇತ್ರಗಳ ಪೈಕಿ ಎನ್ಡಿಎ 17 ಮತ್ತು ಇಂಡಿಯಾ ಮೈತ್ರಿಕೂಟ 25 ಕ್ಷೇತ್ರದಲ್ಲಿ ಗೆಲ್ಲೋ ಸಾಧ್ಯತೆ ಇದೆ. ಇನ್ನು ತಮಿಳುನಾಡು ಮತ್ತು ಕೇರಳದಲ್ಲಿ ಬಿಜೆಪಿ ಖಾತೆ ತೆರೆಯೋ ಸಾಧ್ಯತೆ ಇದ್ದು ತಮಿಳುನಾಡಲ್ಲಿ 4, ಕೇರಳದಲ್ಲಿ 1 ಸ್ಥಾನದಲ್ಲಿ ಬಿಜೆಪಿ ಗೆಲ್ಲಲಿದೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ತೆಲಂಗಾಣದ 17 ಕ್ಷೇತ್ರದಲ್ಲೂ ಎನ್ಡಿಎ 7 ಕ್ಷೇತ್ರ ಮತ್ತು ಇಂಡಿಯಾ ಮೈತ್ರಿಕೂಟ 8 ಕ್ಷೇತ್ರದಲ್ಲಿ ಗೆಲ್ಲೋ ಸಾಧ್ಯತೆ ಇದೆ. ಆಂಧ್ರ ಪ್ರದೇಶದಲ್ಲಿ ಎನ್ಡಿಎ 12 ಕ್ಷೇತ್ರದಲ್ಲಿ ವಿಜಯ ಪತಾಕೆ ಹಾರಿಸೋ ಸಾಧ್ಯತೆ ಇದೆ. ಇನ್ನು ಒಡಿಶಾದ 21 ಸ್ಥಾನದಲ್ಲಿ ಎನ್ಡಿಎ 13, ಇಂಡಿಯಾ 1 ಸ್ಥಾನ ಗೆದ್ರೆ ಬಿಹಾರದ 23 ಕ್ಷೇತ್ರ ಸಾಧ್ಯತೆ ಇದೆ. ತಮಿಳುನಾಡಲ್ಲಿ ಖಾತೆ ಓಪನ್ ಮಾಡುತ್ತಂತೆ ಬಿಜೆಪಿ.